ಕೂಲಿ 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 ಯಾರು ನೀನು? ಅಯ್ಯೋ ಏನ್ರಿ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ? ಕೂಲಿ ನಾನು. ಹೇಳ್ದೆ ಕೇಳ್ದೆ ತಗೊಂಡ್ ಹೋಗ್ತಾ ಇದೆಯಲ್ಲ, ಒತ್ಕೊಂಡು ಹೋಗ್ಬಿಡ್ಬೇಕು ಅಂತಾನ? ಏಯ್ ಸ್ವಲ್ಪ ನೋಡ್ಕೊಂಡು ಮಾತಾಡು. ಈ ಮುಖ ನೋಡ್ರೆ ಕತ್ಕೊಂಡು ಹೋಗೋ ತರ ಕಾಣಿಸುತ್ತಾ? ಏನೋ ನಿಂಗೆ ಸಹಾಯ ಮಾಡ್ಬೇಕು ಅಷ್ಟೇ, ನನಗೆ ಕಾಸು ಬೇಕು. ಬೇಡ್ರೆ ನೀನೇ ಎತ್ಕೊಂಡು ಹೋಗಯ್ಯ. ಏನ್ ಜೂರ ತೋರಿಸ್ತಾ ಇದ್ಯಾ? ನೀನ್ ಅಲ್ದಿದ್ರೆ ನಿನ್ ತರ 10 ಜನ ಕೂಲಿ ಅವ್ನು ಸಿಗ್ತಾನೆ, ಗೊತ್ತಾಯ್ತಾ? ಏಯ್ ಕೂಲಿ ಕೂಲಿ ಬರ ಇಲ್ಲಿ. ಇಲ್ಲೊಬ್ಬ ಮುಟ್ಟಿದಿನ, ಇನ್ನೊಬ್ಬ ಮುಟ್ಟೋದಿಲ್ಲ. ಓಹೋ, ನಿನಗೊಂದು ವಿಷಯ ಗೊತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಶಾಬಾಷ್ ಕಡೆಯ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನೀನ್ ನನಗೆ ತುಂಬಾ ಇಡ್ಸ್ಬಿಟ್ಟೆ. ಇನ್ ಮುಂದಕ್ಕೆ ನೋಡ್ತಾ ಇರು, ಇನ್ನೇನೇನೋ ಹಿಡಿಸುತ್ತೆ. ಎತ್ಕೊಂಡ್ ನಡಿ. ಏನ್ ಸರ್, ಲಾರಿನಾ ಬಸ್ಸ? ಯಾಕಯ್ಯ? ಅಲ್ಲ ನಿಮ್ ಪರ್ಸನಾಲಿಟಿ ನೋಡಿ ಕೇಳ್ದೆ. ಆಟೋ ಸಾಕಪ್ಪ. ಆಟೋ. ಸರ್ ನಿಮ್ ಲಗೇಜ್ ಆಟೋದಲ್ಲಿ ಇಟ್ಟಾಯ್ತು. ಎಷ್ಟಪ್ಪ ನಿನ್ ಕೂಲಿ? ಎಷ್ಟಾದ್ರೂ ಕೊಡಿ. ಓಹ್ ನಿಮ್ ಹೋಗ್ತಾ ಇಷ್ಟೇನಾ? ನನ್ಗೆ 10 ರೂಪಾಯಿ ಸಾಕು, ನೀವೇ ಇಟ್ಕೊಳ್ಳಿ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗ್ ಆಗ್ತಾ ಇರೋದು. ಆಟೋ ಇಲ್ಲಿ. ಸರ್ ನೀವ್ ಇಲ್ಲೇ ರೀ, ನಾನು ನೋಡ್ಕೊಂಡ್ ಬರ್ತೀನಿ. ನೋಡು ನೋಡು ನೋಡು, ಬಿಟ್ಬರ್ಬೇಡ. ಅವ್ನ ಎಲ್ಲಿದ್ರು ಹುಡಿ ಕಟ್ಕೊಂಡು ಬಂದ್ಬಿಡ, ಬಿಟ್ಬರ್ಬೇಡ. ಈ ಸೈಕಲ್ ಎಲ್ಲೂ ಹೋಗಲ್ಲ. ಅವನು ಕಳ್ಳ ಅಲ್ಲ, ಕಳ್ಳ ಹಿಡಿಯಕ್ಕೆ ನಿಮ್ ಸೈಕಲ್ ತಗೊಂಡೋಗಿದ್ದಾನೆ ಅಷ್ಟೇ. ಹಾಗಾದ್ರೆ ಸೈಕಲ್ ಬರುತ್ತೆ? ಖಂಡಿತವಾಗ್ಲೂ ಬರುತ್ತೆ ಕಣ್ರಿ. ನೋಡ್ರಿ, ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ ಹೊರತು ಹೊಗೆ ಸೇದಿದ್ರೆ ಯಾವತ್ತೂ ಬೀಡಿ ಬರಲ್ಲ. ಜೀವನದಲ್ಲಿ ನಂಬಿಕೆ ಮುಖ್ಯ. ಆಟೋನು ಒಂದಲ್ವಾ? ಇಬ್ರು ಕಳ್ಳನ್ ಮಕ್ಕಳ. ಕನಸು ಕಾಣು ಅಂದ್ರೆ ದಿನವೆಲ್ಲ ಮಲ್ಕೊಂಡು ತಿರ್ಕಂತಾರ ಕನಸು ಕಾಣ್ತಾನೆ ಇರ್ತೀಯ. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಡಿಗೆ ಇಲ್ದೇ ಇರಕ್ಕಿದೆ ಪೋತಪ್ಪನ್ ಛತ್ರ ಅನ್ಕೊಂಡಿದ್ಯಾ? ನಾಳೆ ಬೆಳಗ್ಗೆ ಆಗೋದ್ರಷ್ಟಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಸಾಮಾನೆಲ್ಲ ತೆಗೆದು ಆಚೆಗೆ ಎಸ್ಬಿಡ್ತೀನಿ. ಹುಷಾರ್. ನನ್ನ ಮಗ ಬಾಡಿಗೆ ವಸೂಲಿಗಿಂತ ಬೆಳಬೆಳಗ್ಗೆ ಒಕ್ಕಸ್ಕೊಳ್ಳೋದು ಹೇಳು ಗುರು. ಅಯ್ಯಯ್ಯೋ, ಇಷ್ಟು ದಿವಸ ತಪ್ಪಿಸ್ಕೊಂಡಿದ್ವಿ, ಈಗೇನ ಮಾಡೋದು? ಬೆಡ್ಶೀಟ್ ಹಿಡ್ಕೊ. ಏನ್ ನನ್ ಮಕ್ಳಪ್ಪ ಇವರು? ಬೆಳಿಗ್ಗೆ ಕೋಳಿ ಕೂಗೋದ್ರೊಳಗೆ ಮನೆಯಿಂದ ಹೊರಟ್ಬಿಟ್ಟಿರ್ತಾರೆ, ರಾತ್ರಿ ಕತ್ಲಾದ್ರೂ ಮನೆಗೆ ಬರೋದಿಲ್ಲ. ಯಾವಾಗಪ್ಪ ಹಿಡಿಯೋದು ಇವ್ರನ್ನ? ರಾತ್ರಿ ಬಂದ್ ಹಿಡಿಬೇಕು. ಕಣ್ ಕಿತ್ತಾಕ್ಬಿಟ್ಟು ಕಣ್ಣು ಹಾಕೋದನ್ನ ನೋಡಿದೀನಿ, ಹಲ್ ಕಿತ್ತಾಕ್ಬಿಟ್ಟು ಹಲ್ಲು ಹಾಕೋದನ್ನ ನೋಡಿದೀನಿ, ಕಿಟಕಿ ಕಿತ್ತಾಕ್ಬಿಟ್ಟು ಕಿಟಕಿ, ಅದು ನಮ್ಮನೇಲಿ. ಏನು ಸದ್ಯ ಕೇಳಿಸ್ತಾ ಇಲ್ಲ? ಬೀಗ ಹಾಕ್ಬಿಟ್ಟು ಬಂದಿದ್ನಲ್ಲ, ನೋಡ್ಕೊಂಡು ಹೊಟ್ಟೋಗಿರ್ಬೇಕು ಗುರು. ಹಾಗಂತೀಯ? ಮತ್ತಿನೇನು, ನಮ್ಮ ಐಡಿಯಾ ಎಲ್ಲ ಗೊತ್ತಾಗಕ್ಕೆ ನಮಗ್ ಬುದ್ಧಿವಂತನ, ಅವ್ನ ತಲೆಲಿರೋದು ಬುದ್ಧಿ ಅಲ್ಲ, ಆನೆ ಲದ್ದಿ. ಅದು ಸರಿನೇನು. ಸರ್ಪ್ರೈಸ್. ನೀವ್ ಹೇಗೆ ಸರ್ ಬಂದ್ರಿ ಇಲ್ಲಿಗೆ? ಮಾಡಿಟ್ಟಿದ್ಯಲ್ಲಪ್ಪ ರಾಜಮಾರ್ಗ, ಅದ್ರೊಳಗಿಂದ ಬಂದೆ. ಬಾಡಿಗೆ ಕೊಡ್ಬೇಕಾಗುತ್ತೆ ಅಂತ ಬಚ್ಚಿಟ್ಕೊಂಡಿದ್ದೀರಾ. ಇವತ್ ನೀವು ಬಾಡಿಗೆ ಕೊಡೋವರೆಗೂ ನಾನಿಂದ ಕದ್ಲಲ್ಲ. ನಾನೇನು ಮುಟ್ಟಲ್ಲ ಅನ್ಕೊಂಡಿದ್ದೀರಾ? ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಇದು ಅಷ್ಟೇ, ಸ್ಟಿಕ್ ತರಾನೇ, ಆದ್ರೆ ಸ್ಟಿಕ್ ಅಲ್ಲ.
ಏನಯ್ಯ ಇದು? ಮನೇನಾ ಕಸದ ತೊಟ್ಟಿನ? ಸಿಗರೇಟ್ ತುಂಡೆಲ್ಲ ಇಲ್ಲೇ ಹಾಕಿದೀರಾ? ಇನ್ನೇನ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಾಕಕ್ಕಾಗುತ್ತೆ? ಆ? ಏಯ್, ಎಲ್ಲಯ್ಯ ಬಾಡ್ಗೆ? ನನ್ನೇನ್ ಕೇಳ್ತೀರಿ? ಅವ್ನ್ ಕೇಳಿ. ಎಲ್ಲಿ ಬಾಡ್ಗೆ? ನನಗೂ ಕೊಡ್ಬೇಕು ಅಂತ ಮನ್ಸಲ್ಲಿದೆ, ಆದ್ರೆ ಏನ್ ಮಾಡೋದು, ಜೇಬ್ನಲ್ಲಿಲ್ಲ. ಒಂದು 3 ದಿವಸ ಟೈಮ್ ಕೊಟ್ರೆ. ಯಾಕೆ? ಏನ್ ಮಾಡೋದು, ಬಿಸ್ನೆಸ್ ಎಲ್ಲ ಲಾಸು. ಯಾವಾಗ ನೋಡಿದ್ರು ಬಿಸ್ನೆಸ್ಸು ಲಾಸು ಅಂತಿರಲ್ಲ. ಏನಯ್ಯ ಮಾಡ್ತೀರಾ ಬಿಸ್ನೆಸ್? ಅದೇನ್ ಬಿಸ್ನೆಸ್ ಹೇಳ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಳೆ ಮನೆಗಳೆಲ್ಲ ಹೊಡೆದಾಕಿ ಹೊಸ ಫ್ಲಾಟ್ಸ್ ಕಟ್ಟಿ ಅದ್ರ ಲಕ್ಷಾಂತರ ರೂಪಾಯಿ ಬರುತ್ತೆ, ಆದ್ರೆ ನಮಗ್ ಕಮಿಷನ್ ಮಾತ್ರ ಸಿಗುತ್ತೆ. ಅಯ್ಯೋ ಪಾಪ. ಈ ಜಾಗಕ್ಕೂ ಒಂದ್ ಸೂಪರ್ ಪ್ಲಾನ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್, ಸುತ್ತಲೂ 25 ಫ್ಲಾಟ್, ಒಟ್ಟು 100. ಎಲ್ ನೋಡಿದ್ರು ಈ ಜಾಡ ಹುಡುಗಿರು ಕಾಣ್ತಿರ್ಬೇಕು. ಅವ್ರ ಮಧ್ಯೆ ನೀವೊಬ್ರೆ ತೇಲಾಡ್ತಾ ಆನಂದವಾಗಿ ಸಿಂಗಲ್ ಓನರ್ ನೀವೊಬ್ರೆ. ಹೆಂಗೆ? ಸೂಪರ್ ಸೂಪರ್. ಹಾಗಾದ್ರೆ ಮತ್ತೆ ಬಾಡಿಗೆ? ಬಾಡಿಗೆ ಇಲ್ಲಯ್ಯ, ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದ್ ನೋಡ್ರಯ್ಯ. ಸ್ವಿಮ್ಮಿಂಗ್ ಪೂಲು. ಅವೆಲ್ಲ ನೋಡ್ಬೇಡ, ಹೊಟ್ಟೆನೋ ಬರುತ್ತೆ. ಬೇಕಾದ್ರೆ ನೀನು ಕೇಳಕ್ಸ್ಕೊ. ಓ ಜಯವ, ಕಾಸು ಇಸ್ಕೊಂಡು ಇವ್ನಿಗೆ ಮೊಟ್ಟೆ ಹಾಕಮ್ಮ. ಅಯ್ಯೋ ನಿನ್ನ ತಿನ್ನ. ಅಣ್ಣ ಡೆಲ್ಲಿ ಅಣ್ಣ ಬರ್ತಾರೆ, ಎಲ್ಲ ಓಡಿ. ಅಣ್ಣ ಡೆಲ್ಲಿ ಅಣ್ಣ ಅವ್ರು ಬರ್ತಾವ್ರಂತೆ. ಏನ ನಾನ್ ಚಾಕು ಎಸಿದ್ರೆ ನೀನ್ ಅದನ್ನೇ ಫೋರ್ಕ್ ಮಾಡ್ಕೊಂಡು ತಿನ್ನಷ್ಟು ಪೊಗರ? ನೀನೇನು ಏರಿಯಾ ದಾದಾನ? ಹಂಗೆಲ್ಲ ನೋಡ್ಬೇಡ ಗುರು, ಭಯ ಆಗ್ತದೆ. ರೋಪಕ್ ಬೇಡ, ಮರ್ಯಾದೆ ಹೋಗ್ತದೆ. ಏನ್ ವಿಷಯ? ಸ್ವಲ್ಪ ಸೈಡಿಗೆ ಬಂದ್ರೆ ಹೇಳ್ತೀನಿ. ನೋಡಿ. ಏನಯ್ಯ ನಿನ್ ರೋಪು? ಏನಿದ್ದು ಸೆಟಪ್? ಏನಿಲ್ಲ, ಪಬ್ಲಿಕ್ ಅಲ್ಲಿ ಒಂದು ರೇಂಜ್ ಕ್ರಿಯೇಟ್ ಮಾಡೋಣ ಅಂತ. ಏನ್ ವಿಷಯ? ಏನಿಲ್ಲ, ನನ್ನ ಫ್ರೆಂಡ್ ಒಂದು ಮನೆ ಕಟ್ಟಿದಾನೆ, ಬಾರಿ ದೊಡ್ಡ ಬಂಗ್ಲೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೆ ಸ್ವಲ್ಪ ವಾಸ್ತು ಪ್ರಾಬ್ಲಮ್ ಇದೆಯಂತೆ. ಒಂದು ಗಣೇಶನ ತಂದು ಇಟ್ಟುಬಿಟ್ರೆ. ಕಾಸು ಕೊಟ್ರೆ ಒಂದೇನು, ಸಿಟಿಲಿ 100 ವಿಗ್ರಹಗಳು ಸಿಗ್ತಾವಪ್ಪ. ಅದ್ ನಂಗೂ ಗೊತ್ತಪ್ಪ, ಆದ್ರೆ ಕದ್ದಿದ್ ಗಣೇಶ ತುಂಬಾ ಶ್ರೇಷ್ಠ ಅಂತೆ. ಏನ ದೇವ್ರನ್ನ ಕಿಡ್ನಾಪ್ ಮಾಡ್ಬೇಕ? ದೇವ್ರನ್ನ ಕಿಡ್ನಾಪ್ ಮಾಡ್ಬೇಕು ಗುರು. ಅವನಾದ್ರೂ ಸುಮ್ನಿರ್ತಾನೆ. 5,000 ರೂಪಾಯಿ ಡೀಲ್ ಮಾತಾಡಿ 2,000 ರೂಪಾಯಿ ಅಡ್ವಾನ್ಸ್ ತಂದ್ಬಿಟ್ಟಿದ್ದೀನಿ. ಬೇಡ ಅನ್ಬೇಡ ಗುರು. 3 ದಿವಸದಲ್ಲಿ ಕೆಲಸ ಆಗ್ಬೇಕು ಗುರು. ನಾ ಬರ್ತೀನಿ. ಫುಲ್ ಕತ್ಲು, ಸ್ವಲ್ಪ ಲೈಟ್ ಆಗ್ತೀಯಾ? ಜಾಡ್ಸ್ ಹೋದ್ರೆ ಕರೆಂಟಿಗೆ ಕಣ್ಮುಂದೆ ಇರ್ಬೇಕು. ವರ್ಷಿಣಿ, ಮಮತಾ, ರಾಹುಲ್ ಯಾರು ಗಲಾಟೆ ಮಾಡ್ಬಿಡಿ. ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ದಾರೆ, ಗೊತ್ತಾಯ್ತಾ? ಅಕ್ಕ, ಕಳ್ಳರು ಹೇಗಿರ್ತಾರಕ್ಕ? ದಪ್ಪಗೆ ಮೀಸೆ ಇಟ್ಕೊಂಡು ಕಪ್ಪಗಿರ್ತಾರ ಕಣೆ. ಅಕ್ಕ, ಹಾಗಾದ್ರೆ ನೋಡೋಣ ಬಾ ಅಕ್ಕ. ಅಕ್ಕ ನಡಿಯಕ್ಕ, ನೋಡೋಣ. ಬನ್ನಿ ಬನ್ನಿ, ನೋಡೋಣ, ನಡಿಯೇ ಬನ್ನಿ. ಏನೋ ಗಮ್ಮ ಅಂತ ಇದೆ ಗುರು. ಸುಮ್ನೆರ. ಲಾಕ್ ತಗೊಂಡ್ ಬಾ. ಟಾಯ್ಲೆಟ್ ಇದ್ದಿದ್ ನೋಡಿ ಬೆಡ್ರೂಮ್ ಅನ್ಕೊಂಡ್ಬಿಟ್ಟಿದೆ ಗುರು. ಕಿಚನ್ ಇದು. ಲೈಟ್ ಯಾರು ಹಾಕಿದ್ರು? ಯಾರು ಗೊತ್ತು ಗುರು? ಮನೇಲಿ ಯಾರು ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ದೀರಾ? ಅಯ್ಯಯ್ಯೋ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವು ಕಳ್ತನ ಮಾಡಕ್ ಬಂದಿಲ್ಲ ಸಿಸ್ಟರ್, ನಾವು ಜೆಂಟ್ಲ್ಮೆನ್ಸ್. ಅಕ್ಕ, ಜೆಂಟ್ಲ್ಮ್ಯಾನ್ ಫಿಲಂ ನಲ್ಲಿ ಅರ್ಜುನ್ ಕೂಡ ಕಳ್ಳನೇ. ನನಗೆ ಇವಾಗ ಗೊತ್ತಾಯ್ತು, ಮಾಡಿ ಮೇಲೆ ಪ್ಯಾಂಟು ಶರ್ಟ್ ಒಣಗಾಕಿದ್ ಎಲ್ಲಿ ಹೋಯ್ತು ಅಂತ.
ನೀವೇ ತಾನೇ ಕದ್ದಿರೋದು. ಮರ್ಯಾದೆ ಕೊಟ್ಟು ಮಾತಾಡಿ. ಕಳ್ರು ಅಂದ್ರೆ ಸುಮ್ನಿರೋದಿಲ್ಲ. ಏನು ಮಾಡ್ತೀಯಾ? ಹಂಗೆ ಕುರ್ಪಾಕ್ಬಿಡ್ತೀವಿ ಅಷ್ಟೇ. ಆ ನಂಗೆ ಕುರ್ಪ್ ಹಾಕ್ತೀಯಾ? ಮಾಡ್ತೀನಿ ತಾಳು, ಇರು ಇರು. ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? 342870. ಅಯ್ಯಯ್ಯೋ, ಬೇಡ ಬೇಡ, ಹಾಗೆಲ್ಲ ಮಾಡಬಾರ್ದು. ಬೇಡ ಸಿಸ್ಟರ್, ಪ್ಲೀಸ್ ಪುಟ್ಟಿ ಬೇಡ ಅಂತ ಹೇಳಮ್ಮ. ಜಾಣೆ ಬೇಡ ಅಂತ ಹೇಳು. ಯಾಕೆ? ನೋಡಿ, ನಾವು ಕಳ್ರು ನಿಜ, ಆದ್ರೆ ಪ್ಯಾಂಟು ಟಿ ಶರ್ಟ್ ಕದಿಯೋ ಕಳ್ರಂತೂ ಅಲ್ಲ. ಏನೋ ಲಕ್ಷ್ಮಿ, ಶಿವ, ಗಣೇಶನ್ ಶಿಫ್ಟ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕಿಚನ್ ಅಲ್ಲಿ ಸಿಕ್ಕಾಕೊಂಡ್ವಿ. ಸಿಸ್ಟರ್, ಈಗ್ಲೂ ಕಾಲ ಮಿಂಚಿಲ್ಲ. ನೀವು ದೊಡ್ಡ ಮನ್ಸ್ ಮಾಡಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಹಿಂತಿರುಗಿ ನೋಡ್ದೆ ಕರಾಯಿಸ್ಬಿಡ್ತೀವಿ ಇಬ್ರು. ನೀವಿಲ್ಲೇ ಇದ್ರೆ ನಾವು ಕಳ್ಳ ಪೊಲೀಸು, ಐ ಸ್ಪೈ ಎಲ್ಲ ಆಟ ಆಡ್ಬೋದು ಅಲ್ವೇನೆ? ಮಕ್ಕಳ, ನೀವು ಆಟ ಆಡೋದಕ್ಕೆ ನಾವೇನ್ ಆಟ ಸಾಮಾನ ಅಥವಾ ಪ್ಲೇ ಗ್ರೌಂಡಾ? ಅಕ್ಕ ನಿನ್ ಬಾಕ ಎಲ್ಲ ಹೋಯ್ತಾ ಇದ್ರಲ್ಲ ಗುರು. ಇಷ್ಟ ದೊಡ್ಡ ಮನೇಲಿ ಒಂದ್ ವಾರ ಹೇಗಿರೋದು ಅಂತ ಯೋಚಿಸ್ತಾ ಇದ್ವಿ. ಈಗ ಇವರೇ ನಮ್ ವಾಚ್ಮ್ಯಾನ್ಗಳಿದ್ದಾಗೆ. ಈಗ ಇವ್ರನ್ನ ಬಿಟ್ರೆ ನಾವ್ ಕೆಟ್ವಿ. ಅಷ್ಟೇ ಅಲ್ಲ, ಈ ಮನೇಲಿ ಯಾವ ದೊಡ್ಡರಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಗಿದೆ. ನಾವೇನ ಯಾರನ್ನ ಬಿಟ್ಬಿಟ್ರೆ ಗುಮ್ ಕಟ್ಕೊಂಡ್ ಬಂದು ನಮ್ನೆಲ್ಲ ಹೊಡೆದು ಈ ಮನೇಲಿರೋ ವಸ್ತುನೆಲ್ಲ ದೋಚ್ಕೊಂಡು ಹೊಟ್ಟೋಗ್ತಾರೆ. ಅದಕ್ಕೆ ಬಾಕ ಇದೇ ನಮ್ ಡಿಸಿಷನ್ ಅಂತ ಹೇಳೋಣ. ಬಾಕ ಬಂದ್ರ ಎಲ್ಲ ಸೇರ್ಕೊಂಡ್ ಮೀಟಿಂಗ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ರಿ? ನೋಡಿ, ಸುಮ್ನೆ ಪೊಲೀಸು ಕಂಪ್ಲೇಂಟ್ ಅಂದ್ರೆ 3 ರಿಂದ 6 ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ಯಾವುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಹೇಳೋದು, ಮಕ್ಕಳು ಅಂದ್ರೆ ದೇವರು ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳ. ಸುಮ್ನಿರ, ಬಾಗಿಲು ತೆಗಿತೀರಾ? ನೋಡಿ, ನಾವ್ ನಿಮ್ಮನ್ನ 1 ವಾರ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅನ್ಯಾಯ, ಇದು ತುಂಬಾ ಅನ್ಯಾಯ. ಯಾವ್ದು ಅನ್ಯಾಯ? ಹಾ, ನೀವೆಷ್ಟು ಜನನ್ನ ಹೊಡೆದು ಬಡ್ದು ಕೂಡ ಹಾಕಿ ದೋಚಿಲ್ಲ? ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ? ಈಗ ನೀವು ಅನುಭವಿಸಿ. ಬನ್ರೆ ಹೋಗೋಣ. ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಗುರು, ಸಣ್ಣ ಹುಡುಗಿ ರೋಪ್ ಹಾಕ್ತಾಳ ನಮ್ಮ ಮೇಲೆ? ಸುಮ್ನಿರ. ಏಯ್, ಏಯ್, ಹೇಳ ಬೇಡ. ಪಾಪು, ಇಂಕೆಲ್ಲ ಹಾಕ್ಬಾರ್ದು, ಫಿಲ್ಲರ್ ಇಂದ ಹಾಕ್ಬೇಕು. ನನಗ್ ಗೊತ್ತು, ನಿನ್ ಕೆಲ್ಸ ನೀನ್ ನೋಡ್ಕೋ. ಬೆಳೆಯೋ ಹುಡುಗಿ, ಕಾಂಪ್ಲೋನ್ ಗರ್. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತೆ? ಇಂಕ್ ಪೌಡ್ಲು ಬಿದ್ದೋಯ್ತಕ್ಕ. ಅಕ್ಕ ಬರೋಷ್ಟಾಗ್ ತೆಗ್ದ್ಬಿಡೆ, ಇಲ್ಲಾಂದ್ರೆ ಅಕ್ಕ ಬೈತಲೆ. ಅದಕ್ಕೆ ದೊಡ್ಡೋರ್ ಹೇಳೋ ಮಾತನ್ನ ಕೇಳ್ಬೇಕು ಅನ್ನೋದು. ನಿಮ್ಮ ಅಕ್ಕ ಬರ್ಲಿ ತಡಿ, ಮಾಡ್ತಾಳೀಗ. ಯಾರು ಇಂಕ್ ಬಾಟಲ್ ಬೀಳ್ಸಿದ್ದು? ನಿಮ್ಮನ್ನೇ ಕೇಳ್ತಿರೋದು, ಯಾರು ಇಂಕ್ ಬಾಟಲ್ ಬೀಳ್ಸಿದ್ದು? ಅವನೇ ಅಕ್ಕ, ಆ ಕುಳ್ಳನೇ ಎತ್ತಾಕಿದ್ದು. ಅಯ್ಯಯ್ಯೋ, ಸುಳ್ಳು ಸುಳ್ಳು. ಹೇಳ್ದೆ ಇಂಕ್ ನಾ ಫಿಲ್ಲರ್ ಇಂದಾನೇ ಹಾಕ್ಬೇಕು ಅಂತ, ಆದ್ರೂ ಕೇಳ್ದೆ ಹಾಗೆ ಹಾಕ್ತೀನಿ ಅಂತ ಎತ್ತು ಹಾಕ್ಬಿಟ್ಟ ಅಲ್ವೇನೆ? ಹ್ಞೂ ಅಕ್ಕ. ಅಯ್ಯಯ್ಯೋ, ಎಲ್ಲ ಬರೀ ಸುಳ್ಳು. ನೀವು ಇಲ್ಲಿಂದ ಅಲ್ಲಿ ಹೋಗಿ, ಅಲ್ಲಿಂದ ಇಲ್ಲಿ ಬಂದು ಹೆಂಗ್ ಹೋಗ್ಬೇಕಾಗುತ್ತೆ? ನಿಂಗೆ ಇಂಕ್ ಹಾಕಕ್ ಬರಲ್ಲ ಅಂತ ಬಾಟ್ಲ ಇಸ್ಕೊಂಡು ನಿನ್ ಮೇಲಿನ ಕೋಪಕ್ಕೆ ಅಲ್ಲಿಂದ ಬಾಟ್ಲ ಎಸ್ದು ಚೆಲ್ಲಾಕ್ಬಿಟ್ಟ. ನೋಡ್ದ್ಯಾ ಗುರು, ಆ ಹುಡುಗಿ ಎಷ್ಟು ಬೇಗ ನಮ್ಮ ಮೇಲೊಂದು ಪವರ್ಫುಲ್ ಸ್ಟೋರಿನೇ ಬರ್ಬಿಟ್ಲು. ಸುಳ್ಳು, ಶುದ್ಧ ಸುಳ್ಳು. ಮಕ್ಳು ಎಲ್ಲಾದ್ರೂ ಸುಳ್ಳು ಹೇಳ್ತಾರಾ? ಮಕ್ಳು ಸುಳ್ಳು ಹೇಳೋದಿಲ್ಲ, ಈ ತರ್ಲೆ ನನ್ ಮಕ್ಳು ಸುಳ್ಳು ಹೇಳ್ತಾರೆ. ತಗೊಳ್ಳಿ, ಹಾಲ್ ಕಾಯಿಸಿ ಕಾಫಿ ಮಾಡಿ. ನಾವಾ? ಮತ್ತೆ ನೀವ್ ಒಳಗಿರುವಾಗ ನಾನ್ ಬಂದ್ ಕಾಫಿ ಮಾಡಕ್ಕಾಗತ್ತಾ? ಹಾಗನ್ಬಿಟ್ಟು ಮಾತ್ ನಿಲ್ಸಿ, ಕಾಫಿ ಮಾಡಿ. ಈಗೇನ್ ಮಾಡ್ತೀರಾ? ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? 342870. ನೋ ಸಿಸ್ಟರ್, ನೋ ಫೋನ್, ವಿ ಡೂ ಕಾಫಿ. ಅಲ್ಲ, ಇವಳು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟವಳೆ? ಎಲ್ಲೋ ಹೋಟ್ಲ ಸಪ್ಲೈ ಅನ್ಕೊಂಡ್ಬಿಟ್ಟಿರ್ಬೇಕು ಗುರು. ಬಾ, ಅದೇ ಕೆಲಸ ಮಾಡೋಣ. ಏಯ್, ಏನ್ ಮಾಡ್ತಿದ್ಯಾ? ಹಾಲ್ ಕಾಯಿಸ್ತಾ ಇದೀನಿ, ಕಾಣಿಸಲ್ವಾ? ಹಾಲ್ ಕಾಯಿಸೋದು ಹಿಂಗ? ಅಚ್ಚು, ಇದನ್ನ ಯಾವ ನಾನ್ ಮಾಡ್ತೇನೆ. ಇದನ್ನ ಬೆಚ್ಚು. ಅರೇ ಉಯ್, ಎಲ್ಲ ಹೇಳ್ಬೇಕು ಅವನಿಗೆ. ಸಿಸ್ಟರ್, ತಗೊಳ್ಳಿ ಬಿಸಿ ಬಿಸಿ ಕಾಫಿ.
ಮಕ್ಳೇ ಕಾಫಿ ಹೇಗಿದೆ? ಸೂಪರ್ ಆಗಿದೆ. ಸರಿ ಸರಿ, ಬೇಗ ಬೇಗ ರೆಡಿಯಾಗಿ ಟಿಫಿನ್ ಮಾಡಿ ಸ್ಕೂಲ್ ಹೋಗಿರಂತೆ. ಓಕೆ? ಟಿಫನ್ ಎಲ್ಲಿಂದ ಬರುತ್ತೆ ಸಿಸ್ಟರ್? ಅದನ್ನ ನೀವೇ ಮಾಡ್ತೀರಾ ಮಿಸ್ಟರ್? ನಾವಾ? ಯಾಕೆ ಆಗಲ್ವಾ? ವರ್ಷಿಣಿ, ಸ್ಟೇಷನ್ ನಂಬರ್ ಏನು? ಆಗುತ್ತೆ ಆಗುತ್ತೆ. ಶುಚಿಯಾಗಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ತಾನೆ ಕೊಡ್ತೀವಿ. ಓಕೆ? ಎಲ್ಲ ಕಮಿಟ್ ಮಾಡ್ತಾನೆ. Dinner, done, dinner, data, dinner, dinner, done, dinner, data. ಎಂತೆಂತ ಪಂಟ್ರನ್ನೆಲ್ಲ ಒಂದೊಂದೇ ದೋಬಿ ಶರ್ಟ್ ನಲ್ಲಿ ಬಟ್ಟೆ ಹೋಗದ ಓದಾಗ್ತಿದ್ದೆ. ಇಲ್ಲಿ ನೋಡಿದ್ರೆ ದೋಸೆ ಮುಗ್ತಾ ಇದೆಯಲ್ಲ ಗುರು. ಅದಕ್ಕೆ ಹೇಳೋದು ಮೆರಿಬಾರ್ದು ಅಂತ. ಅದಕ್ಕೆ ಜಾಸ್ತಿ ಮಾತಾಡಬಾರ್ದು ಅನ್ನೋದು. ದೋಸೆ ರೆಡಿನಾ? ಹಾ ದೋಸೆ ರೆಡಿ. ಏನದು? ತಿರ್ಸ್ ಅಭ್ಯಾಸ ಆಗುತ್ತಲ್ಲ ಅದಕ್ಕೆ. ದೋಸೆ ದೋಸೆ ಹೇಗಿದೆ? ಸಕ್ಕತ್ತಾಗಿದೆ. ಅಕ್ಕ ನಂಗೆ ತಂದೆ ಬಾ. ಹಲೋ, ಏನ್ ಸಿಸ್ಟರ್? ಇನ್ನೊಂದ್ ದೋಸೆ ಬೇಕು. ಇನ್ನೊಂದು ಮಸಾಲೆ. ಅಭ್ಯಾಸ ಗುರು, ಅಭ್ಯಾಸ. ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ. ನೋಡ್ದಿ ಅಕ್ಕ, ಡ್ಯಾಡಿ ಮಮ್ಮಿ ಎಲ್ಲ ನಮ್ಮನ್ನ ಬಿಟ್ಟು ಊರ್ ಸುತ್ತಕ್ ಹೋಗಿದ್ದಾರೆ. ಸ್ವಲ್ಪನೂ ಯೋಚನೆನೇ ಇಲ್ಲ ಅವ್ರಿಗೆ ನಮ್ ಬಗ್ಗೆ. ಬರ್ತಾರೆ ಬಾ ಅಮ್ಮ. ಬಾಯ್ ಬಾಯ್ ಬಾಯ್. ಬೇರೆ ದಾರಿನೇ ಸಿಗ್ಲಿಲ್ವ ತಪ್ಪಿಸ್ಕೊಳಕ್ ನಿನಗೆ? ಅಯ್ಯೋ ನಿನ್ನ ಆ ಛತ್ರಿ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ ನೀನು? ಅಲ್ಲ ಗುರು, ಮನೇಲಿ ಯಾರು ಜನ ಇರ್ಲಿಲ್ವಲ್ಲ, ಎಫೆಸ್ ಆಗ್ಬೇಡ ಅಂತ ಟ್ರೈ ಮಾಡಿದೆ. ಅವನ ಅಜ್ಜಿ ಕಂಬಿಗಳೇನ್ ಗುರು, ಒಳ್ಳೆ ಸೆಂಟ್ರಲ್ ಜೈಲ್ ಕಂಬಿಗಳಿಗಿಂತ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಆ ಧೈರ್ಯದ ಮೇಲೆ ನಮ್ಮನ್ನ ಇಲ್ಲಿ ಬಿಟ್ಟೋಗಿರೋದು. ಏನದು? ಹೊಗೆ ಎಲ್ಲ ಬರ್ತಾ ಇದೆ. ಒಗ್ಗರಣೆ ಅಲ್ವಾ ಗುರು? ಒಗ್ಗರಣೆ ಹೊಗೆ. ಅಷ್ಟಾದ್ರೂ ಭಯ ಇದೆಯಲ್ಲ, ಹುಷಾರ್. ಓಹೋ, ಟೊಮೊಟೊ ಸೂಪರ್ ಗುರು. ಅಡ್ಗೆನು ಸೂಪರ್ ಆಗಿರ್ಬೇಕು. ಅಡ್ಗೆ ರೆಡಿನಾ? ನೋಡಿದ್ರೆ ಗೊತ್ತ. ಬೇಗ ಮಾಡಿ. ಯಾರ ಹತ್ರ ಆದ್ರೂ ಪಂದ್ಯ ಕಟ್ ಸೋತ್ರ? ಯಾಕೆ? ಇಲ್ಲ, ಬರೀ ಅರ್ಧ ಮೀಸೆ ಇಟ್ಕೊಂಡಿದ್ರಲ್ಲ ಅದಕ್ಕೆ. ಜೈಲನ್ನಾದ್ರೂ ಇದ್ದಿದ್ರೆ ನಮಗೆ ಯಾರಾದ್ರೂ ಊಟ ಬಡಿಸಿರೋರು. ಇಲ್ಲಿ ನಾವೇ ಇನ್ನೊಬ್ರು ಬಡಿಸ್ಬೇಕು. ಹಾಗಾದ್ರೆ ಜೈಲ್ಗೆ ಹೋಗ್ತೀರಾ? ಅಯ್ಯೋ ಬೇಡ ಸಿಸ್ಟರ್, ನೀವು ಪರ್ಮಿಷನ್ ಕೊಟ್ರೆ ನಾವೊಂಚೂರು ಹೊಟ್ಟೆಗೆ ಹಾಕೋಬೋದಾ? ಥ್ಯಾಂಕ್ ಯು. ಮುಖ್ಯಾಂಶಗಳು. ಲಯನ್ಸ್ ಕ್ಲಬ್ ಆಶ್ರಯದಲ್ಲಿ ನೇತ್ರದಾನ ಶಿಬಿರ ನಡೆಸಿ 200 ಜನರಿಂದ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿಸಲಾಯಿತು. ಪರವಾಗಿಲ್ವೇ, ನೀವು ಕಣ್ಣನ್ ದಾನ ಮಾಡಿದ್ದೀರಾ? ಬರೀ ಕಣ್ಣೇನು, ನನ್ನ ದೇಹದಲ್ಲಿ ಉಪಯೋಗ ಆಗುವಂಥದ್ದೆಲ್ಲ ಬರ್ದ್ಕೊಟ್ಟಿದ್ದೀನಿ. ನಿಮ್ಮವ್ರು ಯಾರು ಬೇಡ ಅಂತ ಹೇಳಿಲ್ವಾ? ನನ್ನವರು ಅಂತ ನನಗೆ ಯಾರೂ ಇಲ್ಲ.
ನನ್ನ ಕಣ್ಣು ಯಾರು ಕೊಡ್ತಾರೋ ಅವನ್ ಬೇಡ ಅನ್ಬೇಕಷ್ಟೆ. ಸಿಸ್ಟರ್, ಸ್ವಲ್ಪ ಬಾಗಿಲು ತೆಗೆದ್ರೆ ವಾಶ್ ಬೇಸಿನಲ್ಲಿ ಕೈ ತೊಳ್ಕೊಂಡ್ಬಿಡ್ತೀವಿ. ಓಕೆ, ನಿಮ್ಗೆ ಇಷ್ಟ ಹೇಳಿದ್ರೆ ಬೇಡ. ಕ್ಲಿಯರ್. ಕೀಪ್ ಇಟ್ ಅಪ್. ಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ ವಿರೋಧಿಗಳು ಮೇಡಮ್, ಯಾರು? ನಾವು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು. ಟೆಲಿಫೋನ್ ಡೆಡ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ರಿಪೇರಿ ಮಾಡಿದ್ದೀವಿ. ಸರಿಯಾಗಿದೆ ನೋಡಿ. ಸರಿಯಾಗಿದೆ, ತಗೊಳ್ಳಿ. ಬರ್ತೀವಿ ಮೇಡಮ್. ಬರ್ತೀವಿ ಮೇಡಮ್. ಓಕೆ. ಏನು ಏನ್ ಹಾಗೆ ನೋಡ್ತಿದ್ದೀರಲ್ಲ? ಮೋಸ, ವಂಚನೆ, ದ್ರೋಹ ಎಲ್ಲ ಒಂದೇ ಕಣ. 5 ನಿಮಿಷಕ್ಕೆ ಒಂದ್ಸರಿ ಕೆಟ್ಟಿರೋ ಫೋನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ ಅಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ? ನಾವಿನ್ ಯಾವುದಕ್ಕೂ ಹೆದರಲ್ಲ. ನೋಡ್ತಿರು ಏನ್ ಮಾಡ್ತೀವಿ ಅಂತ. ಏನು ಏನೋ ಮಾಡ್ತೀಯಾ? ಏನೋ ಮಾಡ್ತೀವಿ. ಅಯ್ಯೋ ಪೆದ್ಮುಂಡೆದೆ, ಫೋನ್ ಈಗ ವರ್ಕ್ ಆಗ್ತಿದ್ಯಲ್ಲ, ಈಗ ಸ್ಟೇಷನ್ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಸಿಸ್ಟರ್, ನಾವು ಸುಮ್ಮನೆ ಟೆಸ್ಟ್ ಮಾಡಿದ್ವಿ ಅಷ್ಟೇ. ಯು ಆರ್ ಟೂ ಇಂಟೆಲಿಜೆಂಟ್ ಯಾರ್. ಬ್ರೈನು ಸ್ವಲ್ಪ ಸ್ಟ್ರಕ್ ಆಗಿ ಹೋಯ್ತು ಬ್ರದರ್. ಅಡ್ಡ ಕಡೆ ಇದ್ರೆ ತಾನೆ. ಯೋ ಯೋ ಎಲ್ಲಯ್ಯ ಗಣೇಶ, ಅಡ್ವಾನ್ಸ್ ಮಾತ್ರ ತಗೊಂಡ್ಬಿಟ್ಟೆ. ಕೆಲಸ ಆಗ್ಲಿಲ್ಲ ಅಂದ್ಮೇಲೆ ಅಡ್ವಾನ್ಸ್ ವಾಪಸ್ ಕೊಡ್ಬಾರ್ದೇನೆಯ? ವಾಪಸ್ ಕೊಡೋದು ಅಡ್ವಾನ್ಸ್ ನಲ್ಲಯ್ಯ, ಸಾಲನ. ನಾನೇನ್ ನಿನ್ನ ಹತ್ರ ಸಾಲ ಕೇಳಕ್ ಬಂದಿದ್ನ? ಯೋ ನಾಳೆನೆ ಗೃಹ ಪ್ರವೇಶ ಕಣಯ್ಯ. ನಾಳೆ ತಾನೆ ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ನಾನು ಒಪ್ಸಿರೋದು ರವಿಗೆ. ಅವನು ಕೊಟ್ಟ ಮಾತು ಇಟ್ಟಿ ಹೆಜ್ಜೆ ಯಾವತ್ತೂ ತಪ್ಸನಲ್ಲ. ಎಲ್ಲಯ್ಯ ಗಣೇಶ? ಗೃಹ ಪ್ರವೇಶ ಮುಗಿಯೋದ್ರೊಳಗೆ ಗಣೇಶ ನಿಮ್ ಮನೇಲಿ ಇರ್ತಾನೆ. ಇಲ್ಲ ಅಂದ್ರೆ ನೀನ್ ಹಾಸ್ಪಿಟಲ್ ಇರ್ತೀಯ. ಕಂಡಿದೀನಿ, ಹೋಗೋ. ಹೋಗ್ತೀನಿ. ಗಣೇಶ ಬಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಒಬ್ನೇ ಅಲ್ಲ, 4 ಜನ. ಹುಷಾರ್. ಅಣ್ಣ, ಆ ಗಣೇಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದಲ್ಲ, ಅವನು ಬರ್ತಿದ್ದಾನೆ. ಬರ್ಲಿ ಬಿಡ. ಅಣ್ಣ, ಅವನ ಜೊತೆ ಇನ್ನು 5 ಜನ ಬರ್ತಾ ಇದ್ದಾರೆ. ಹಿಕ್ಕೋ ಈ ನನ್ನ ಮಗನಿಗೆ. ನಡೆಯೋ ಕಾಲಿರ್ಬಾರ್ದು, ಭಿಕ್ಷೆ ಬೇಡ ಕೈ ಇರಬಾರ್ದು. ನೋಡ, ಇದು ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯೋ ಯುದ್ಧ. ಅಮಾಯಕರ ರಕ್ತಪಾತ ನನ್ಗಿಷ್ಟ ಇಲ್ಲ. ಏನ್ ಹಂಗ್ ದೂರ ಕೊಟ್ಕೊಂಡು ನಡ್ತೀಯ? ಕಣ್ಣುಗಳಿಗಿತ್ತು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಟ್ಟೇನು? ಮೀಸೆ ಬೇರೆ ಕೇಡು. ನನ್ ಮಕ್ಕಳು ಓಡಾಬಿಟ್ರಲ್ಲ. ಹೌದು, ತಮಾಷೆಗೆ ಹೊಡ್ದ ಇಲ್ಲ ಸೀರಿಯಸ್ ಆಗಿ ಹೊಡ್ದ? ಸೀರಿಯಸ್ ಆಗಿ ಹೊಡೆದೆ. ನಾನೆಲ್ಲೋ ತಮಾಷೆಗೆ ಅನ್ಕೊಂಡೆ. ಯಾಕೆ ಅಂದ್ರೆ ತಮಾಷೆ ಅಂದ್ರೆ ನನ್ಗೆ ಎಲರ್ಜಿ. ರವೀಣ, ನಮಸ್ಕಾರ. ಜಯಮ್ಮ, ಡೆಲ್ಲಿ ಏನಾದ್ರು ಈ ಕಡೆ ಬಂದಿದ್ದ? ಡೆಲ್ಲಿನ ಗಿಲ್ಲಿ ತರ ಹೊಡೆದು ಊರಾಚೆ ಬಿಸಾಕವ್ರೆ. ಹೋಗ್ ನೋಡು. ಡೆಲ್ಲಿ, ಏನ್ ಡೆಲ್ಲಿ ಮುಖ ಎಲ್ಲ ಹೀಗಾಗ್ಬಿಟ್ಟಿದ? ನೋಡಯ್ಯ, ನಿಂಗೋಸ್ಕರ ಗಣೇಶನ ವಿಗ್ರಹ ತಂದಿದ್ದೀನಿ. ಗೃಹ ಪ್ರವೇಶನೇ ಮುಗ್ದಾಯ್ತು, ಈಗ ತಂದಿದ್ಯಲ್ಲ. ಊಟಕ್ಕೆ ಇಲ್ದಿರ ಉಪ್ಪನ್ ಕಾಯ್ತಾರ? ಆಯ್ತಪ್ಪ, ಒಂದೆರಡು ದಿನ ಲೇಟ್ ಆಗೋಯ್ತು. ಅದಕ್ಕೆ ಒಂದಷ್ಟು ದುಡ್ಡು ಇಟ್ಕೊಂಡು ಮಿಕ್ಕಿ ಕೊಡತ್ತಾನೆ. ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನೂ ಫ್ಲೂಟ್ ಇದ್ದಂಗ್ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನೋಡ ನನ್ನ ಪರಿಸ್ಥಿತಿ. ಅಲ್ಲಪ್ಪ, ನಿಮ್ ಮಾಲ್ ತಂದ್ಮೇಲೆ ಈಗಂದ್ರೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ ಮನೇಲಿ ಇಟ್ಕೋ, ಇಲ್ಲ ಬಾವಿಗೆ ಬಿಸಾಕೋ. ಅಲ್ಲ ಡೆಲ್ಲಿ, ನೀವ್ ಮಾತಾಡ್ತಾರ ಸರಿನಾ ಹೇಳು? ಯಾವಾಗಲ್ಲ ಅಯ್ಯಪ್ಪ, ನೋಡು, ರಾಜನ್ ತರ ಇದ್ದೆ, ತಿರುಪೆ ಎತ್ತವನಂಗ್ ಮಾಡ್ಬಿಟ್ರಲ್ಲ ನನ್ ಮಕ್ಕಳ. ಅಲ್ಲಪ್ಪ ಡೆಲ್ಲಿ, ನೀನ್ ಹಿಂಗ್ ಯಾರು? ನಾನು ಸಂಗೀತ. ಗುಡ್ ಈವ್ನಿಂಗ್. ಏನ್ ಆಗ್ ನೋಡ್ತಾ ಇದ್ದೀರಾ? ಇದು ಡೋರ್ ತರಾನೇ, ಡೋರ್ ಅಲ್ಲ. ಸಿಸ್ಟರ್, ಏನ್ ಇಲ್ಲಿವರೆಗೂ ಬಂದಿದ್ದು? ಹಾಸ್ಟೆಲ್ ನಲ್ಲಿ ಒಬ್ಳಿಗೆ ಬೋರ್ ಆಯ್ತು, ಅದಕ್ಕೆ ಬಂದೆ.
ಇದು ಬ್ರಹ್ಮಚಾರಿಗಳು ಇರೋ ಜಾಗ ಅಲ್ವಾ, ಅದಕ್ಕೆ ಹೇಗಿರೋದು. ಬನ್ನಿ ಒಂದ್ ನಿಮಿಷ. ಸೇರ್ತತಿ. ನೀವ್ಯಾಕೆ ಇಲ್ಲಿ ಕೂತ್ಕೊಳಕ್ ಹೋದ್ರಿ? ಇದು ಮಂಚ ತರಾನೆ, ಆದ್ರೆ ಮಂಚ ಅಲ್ಲ ಅಲ್ವಾ? ಹೌದೌದು, ಈ ಮನೆ ಒಂಥರ ಮಾಯಾ ಬಜಾರ್ ಇದ್ದಾಗೆ. ಗೊತ್ತಾಯ್ತು. ಈ ಮನೆಯಲ್ಲಿ ರಿಪೇರಿ ಮಾಡ್ಬೇಕಾದ್ದು ಬಹಳ ಇದೆ. ಹೇಗೆ? ಸೂಪರ್. ಅದು ಮದುವೆಗೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗಬಾರ್ದು, ಬರ್ಬೇಕಾದ್ರೆ ಬರೀ ಕೈಲಿ ಬರಬಾರ್ದು ಅಂತ ಅಲ್ಲಿಂದ ಹಿಡ್ಕೊಂಡ್ ಬಂದಿರೋದು. ಲೇಡೀಸ್ ಸ್ಲಿಪ್ಪರು ಇದೆ, ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಏನಂದೆ? ಯು ಡೋಂಟ್ ಲೈಕ್ ಇಟ್? ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದು ಪರಮಾನಂದರು ನೋಡಕ್ ಹೋಗಿದಾಗ ಭಕ್ತಿಯಿಂದ ಹಿಡ್ಕೊಂಡ್ ಬಂದಿದ್ದು. ಮೊದ್ಲು ಈ ಅನಿಷ್ಟನೆಲ್ಲ ಹೊರಗಡೆ ಹಾಕಿ. ಟೀ ಪುಡಿ ಎಲ್ಲಿದೆ? ಬಂದೆ ಸಿಸ್ಟರ್, ಬಂದೆ ಬಂದೆ. ಇದು ಟೀ ಪುಡಿ, ಇದು ಸಕ್ಕರೆ ಮಂಡಿದ್ದು, ಇದು ಸೌಟು. ಇದು ಗಡಿಯಾರ ತರ, ಆದ್ರ ಗಡಿಯಾರ ಅಲ್ಲ. ಲೋ ಬಾಲು, ಚಳಿ ಜಾಸ್ತಿ ಆಗೋದು, ಎಸಿ ಆಫ್ ಮಾಡೋ. ಏನ್ ಗುರು, ಈ ಮನೇಲಿ ಕೈಗೋ ಬಾಳು ಕಾಲ್ಗೋ ಬಾಳು ಇದಾರೆ, ಅವ್ರು ಉಪಯೋಗಿಸ್ಕೋಬೇಕು. ಅವ್ರ ಕೈಲಿ ಆಫ್ ಮಾಡ್ಸೋಣ, ಸುಮ್ಮನೆ ಇರು. ಹಲೋ, ಎಸ್, ನಾನು ಬಾಲು ಮಾತಾಡ್ತಾ ಇರೋದು. ಐಸ್ ಕ್ರೀಮ್ ಇದೆಯಾ ಗುರು? ಇದೆ ಸರ್. 2 ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಫ್ರೂಟ್ ಜೆಲ್ಲಿ ಜೊತೆಗೆ ಬಾದಾಮಿ ಪಿಸ್ತೆಲ್ಲ ಹಾಕೊಂಡು ರೂಮಿಗೆ ತಗೊಂಡು ನೋಡುಗ್ರುವೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಲೋ, ಇಷ್ಟು ಚಳಿ ಆಗ್ತಿದೆ, ನಿನ್ಗೆ ಐಸ್ ಕ್ರೀಮ್ ಬೇರೆ ಕೇಳುತ್ತಾ? ಗುರು, ಇರೋದು 3 ದಿನದ ಬಾಳು, ಎಲ್ಲ ಎಂಜಾಯ್ ಮಾಡ್ಬಿಡ್ಬೇಕು ಗುರು, ಸಿಕ್ಕದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಎಸ್. ಲೋ ಬಾಲು, ನಾವು ಪೋಸ್ಟ್ ಜಾಸ್ತಿ ಕೊಟ್ಟಂಗ ಅನಿಸ್ತಿಲ್ವಾ? ಓಜಾ ಹಂಗಂದ್ರೆ? ಅದೇ ಅಲ್ಪಂಗ್ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದಂತೆ ಹಂಗೆ. ಏನ್ ಗುರು ಹಿಂಗನ್ಬಿಟ್ಟೆ? ಇಷ್ಟು ಇಲ್ಲದೆ ಹೋದ್ರೆ ನಮ್ಮನ್ನ ಯಾರೋ 3rd ಕ್ಲಾಸ್ ಉಣ್ಕೊಂಡ್ಬಿಡ್ತಾರೆ ಅಷ್ಟೇ. ಎಸ್, ಕಮ್ ಇನ್. ಇಷ್ಟು ಶೆಕೆ ಆಗ್ತಿದೆ, ನೀನ್ ಯಾಕೆ ನಡಕ್ತಿದ್ಯಾ? ಯಾ ಮಿಸ್ಟರ್ ಮಾಣಿಕ್ಯಂ, ಹೋಗಿ 2 ಪಾಯಿಂಟ್ ಎಸಿನ ರೈಸ್ ಮಾಡು. ಲೋ ಮಾಣಿಕ್ಯಂ, ನಾವು ಎಸಿ ರೂಮ್ ನಲ್ಲಿ ಐಸ್ ಕ್ರೀಮ್ ತಿಂತ ಕೂತಿರೋದ್ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಸರ್, ನಾವೇನಾರು ಜಾಸ್ತಿ ಪೋಸ್ಟ್ ಕೊಡ್ತಾ ಇದೀವಿ ಅನ್ಸುತ್ತಾ? ಚಚಾ ಏನಿಲ್ಲ ಸರ್, ರಾಯಲ್ ಫ್ಯಾಮಿಲಿಲಿ ಯಾವಾಗ್ಲೂ ಹೀಗೆ. ಇನ್ನೊಂದ್ಸಲ ಹೇಳು. ರಾಯಲ್ ಫ್ಯಾಮಿಲಿಲಿ ಇದೆಲ್ಲ ಕಾಮನ್ ಸರ್. ತಗೋ, ಟ್ಯಾಕ್ಸಿಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ಬಿರಿಯಾನಿ ತಿಳ್ಕೊಂಡು ಟ್ಯಾಕ್ಸಿಲಿ ವಾಪಸ್ ಬಾ. ಎಂಜಾಯ್. ಚಳಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇವನು ಬೇರೆ. ಗುರು, ಇವತ್ತು ಯಾಕೋ ಗ್ರಹಗತಿ ಚೆನ್ನಾಗಿಲ್ಲ ಗುರು. ಬೆಳಬೆಳಗಿನ ಗ್ರಹಚಾರ ಒಕ್ಕಸ್ಕೊಂಡಾಗಿದೆ. ಯಾಕೆ? ಏನ್ ಸಾರ್ ಎಕ್ಸರ್ಸೈಸ್ ಮಾಡ್ತಾ ಇದೀರಾ? ಇಲ್ಲ, ಸ್ವಿಮ್ಮಿಂಗ್ ಮಾಡ್ತಾ ಇದೀನಿ. ಏನ್ ಸಾರ್ ನೀವು ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಾ? ಅಂದಂಗೆ ನಿಮ್ಮನ್ನೆಲ್ಲೂ ನೋಡಿದಿನಲ್ಲ. ಸಾಧ್ಯನೇ ಇಲ್ವಲ್ಲ? ಇಲ್ಲ ಸರ್, ನಮ್ ತಾಯಣೆಗ್ಲೂ ನೋಡಿದೀನಿ. ಅದೇ ಸರ್, ನನ್ನ ಫ್ರಿಜ್ ಇಂದ 2 ಬಾಟಲ್ ಕೋಲ್ಡ್ ವಾಟರ್ ತಂದು ಕೊಟ್ನಲ್ಲ. ಅದೇನೋ ನಿಜಾನೇ, ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು. ಮೊನ್ನೆ ಸ್ನಾನ ಮಾಡಕ್ ಹಾಟ್ ವಾಟರ್ ತಂದು ಕೊಟ್ನಲ್ಲ. ಓ ಅದಲ್ಲ ಸರ್. ಗೊತ್ತಾಯ್ತು ಸರ್. ಎಲ್ಲೆಲ್ಲಿ? ರಾಯಚೂರಿನಲ್ಲಿ. ರಾಯಚೂರಲ್ಲಿ? ಆ ಕಡೆ 1942 ನಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ನಡೀತಿದ್ದಾಗ ನಾವಿಬ್ಬರು ಈ ಕಡೆ ಗದ್ದೆಯಲ್ಲಿ ಭತ್ತ ಹೊಡಿತಿದ್ವಲ್ಲ. ನೋ ನೋ, 1942 ನಾವು ಹುಟ್ಟೇ ಇಲ್ಲ ಅಂದ್ಮೇಲೆ ಇನ್ ಭತ್ತ ಕೊಯ್ಯೋದೆಲ್ಲಿ, ಒಗ್ಗೆದೆಲ್ಲಿ, ಒಣಗಾಕದೆಲ್ಲಿ? ಸಾಧ್ಯ ಇಲ್ಲ ತಾನೆ? ಇಲ್ಲ. ಹಂಗೆ ನೀವು ನೋಡಿರೋಕು ಸಾಧ್ಯ ಇಲ್ಲ.
ಸಾರ್ ಹೇಳಿ. ಭತ್ತನ ಬೆಳೆಯೋದೇ ಬಿಸ್ತಲ್ ತಾನೆ. ಹೌದು. ಆದ್ಮೇಲೆ ಅದನ್ನ ಯಾಕೆ ಒಣಗಾಕ್ಬೇಕು? ಅದೇನು ಒದ್ದೆ ಬಟ್ಟೆನಾ? ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಹಂಗ್ ಹೊಡ್ಕೊಂಡ್ ಪ್ರಯೋಜನ ಇಲ್ಲ ಸರ್. ಇದನ್ನ ತಗೊಂಡು ಈಗ ಹೊಡ್ಕೊಳ್ಳಿ. ತಗೊಳ್ಳಿ. ಇದನ್ನ ತಗೊಂಡು ಮಿದ್ಲು ಹೊಡ್ಕೊಂಡ್ರೆ ಒಳಗಿರೋ ನೆಗೆಟಿವ್ ಪಾಸಿಟಿವ್ ಆಗಿ ಪ್ರಿಂಟ್ ಆಗಿ ಹೊರಗಡೆ ಬರುತ್ತೆ. ಐ ಸಿ. ಗುಡ್ ಐಡಿಯಾ. ಏನೋ ಅದೇ ಅವ್ರ ಬಟ್ಟೆನ ಇದು? ಹೌದು ಸರ್. ನಾನು ಹೆಸರು ಮಾಡ್ತೀನಿ ಬಾ. ಬೇಡ ನಾನೇ ಮಾಡ್ತೀನಿ ಬಿಡಿ. ಅಯ್ಯೋ ನೀನ್ ಸರಿಗ್ ಮಾಡಲ್ಲ, ಮಾಡ್ತೀನಿ, ನೀನು ಹೋಗೋ. ಹೆಸರಿಗೆ ಏನ್ ಐರನ್ ಮಾಡ್ತಾ ಇದ್ಯಾ? ಇಲ್ಲ, ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಕಿಂಗು ಗುರು, ಜೋಕ್ ಮಾಡೋದ್ರಲ್ಲಿ ನಿನ್ ಬಿಟ್ರಿಲ್ಲ. ಅದ್ ಸರಿ, ನೀನ್ ಎಲ್ಲೋ ನೋಡಿದ ಜ್ಞಾಪಕ ಎಲ್ಲಿಂದ ಜ್ಞಾಪಕ ಬರ್ತಾ ಇಲ್ವೇ? ನಿನ್ನ ಹೆಸರು ರವಿನೇನಾ? ಅಲ್ವಲ್ಲ? ಆದಿಕೇಶವ ಕೋದಂಡರಾಮ ಚೆಲುವರಾಯ ಚೆನ್ನ ಮಲ್ಲಿಕಾರ್ಜುನ ಸ್ವಾಮಿ, ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರವಿ ಅಂತ ಕರೀತಾರೆ. ಎಲ್ಲನ ಉಂಟ. ಆದಿಕೇಶವ ಕೋದಂಡರಾಮ ಚೆಲುವರಾಯ ಚೆನ್ನ ಮಲ್ಲಿಕಾರ್ಜುನ. ಇಮಾಮ್ ಸಾಬ್ರಿಗೂ ಗೋಕುಲಾಶ್ಮಿಗೆ ಎಲ್ಲಿಂದ ಸಂಬಂಧ ಗುರು? ಅದು ಸಾಧ್ಯ ಇಲ್ಲ ತಾನೆ? ಖಂಡಿತ ನಮ್ಮ ಅಪ್ಪನಿಗೂ ಸಾಧ್ಯ ಇಲ್ಲ ಅಂತೀನಿ. ಹಂಗೆ ನೀನ್ ನೋಡಿರೋಕು ಸಾಧ್ಯ ಇಲ್ಲ. ಅಯ್ಯೋ, ಇದು ಶರ್ಟ್ ಐರನ್ ಮಾಡಕ್ಕಿರೋದು, ಮೂತಿ ಐರನ್ ಮಾಡೋದಕ್ಕಲ್ಲ. ಅಯ್ಯೋ, ತುದಿ ನಾಲ್ಗೆಲ್ಲಿದೆ, ಆಚೆ ಬರ್ತಾ ಇಲ್ವಲ್ಲ. ಲೇ, ನಿನ್ಗೆ ನಾನು ಗೊತ್ತಾಯ್ತು. ನೀನ್ ಬುದ್ಧಿ ಶಕ್ತಿಗೆ ಅಷ್ಟು ಬೆಂಕಿ ಹಾಕ. ಲೇ, ಸರಿಯಾಗಿ ಇನ್ನೊಂದ್ಸಲ ಜ್ಞಾಪಿಸ್ಕೊಳು ನನ್ನ ಮಗನೇ. ಅವನ್ಗೂ ತಲೆ ತಿಂತ ಇದೀರಾ? ಏನಿವಾಗ? ನೋಡ್ರಿ, ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಇನ್ನೊಂದ್ಸಲ ಹೇಳು. ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಓ, ಕಳ್ರಾ? ಹಾಗಾದ್ರೆ ಏನೋ ಕದ್ದಿರ್ಬೇಕು, ಇಲ್ಲ ನಿಮಗ್ ಟೋಪಿ ಹಾಕಿರ್ಬೇಕು. ಏಯ್ ಪರ, ಊಟ ಮಾಡಿವಂತೆ. ನಾನು ಏನು ಕಮ್ಮಿ ಇಲ್ಲ, ಹಿಡಿಯೋಣ ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಸಿಗ್ಬೇಕಲ್ಲ.